ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ಲಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿಕೊಳ್ಳುವಂಥ ಬಾದಾಮ್ ಪುಡ್ಡಿಂಗನ್ನು ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ, 2 ಕಪ್ಪು ಮಿಲ್ಕ್ ಮೇಡನ್ನು ತೊಗೊಂಡಿದ್ದೀನಿ, 2.5 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ, ಹಾಗೂ ಒಂದು 15 ಬಾದಾಮಿನ ನೀರಲ್ಲಿ ನೆನೆಸಿ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೇಸರಿನ ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ತಗೊಂಡಂಥ ಸಾಮಗ್ರಿಗಳನ್ನೆಲ್ಲ ಮಿಕ್ಸರಿಗೆ ಹಾಕೋಣ. ಈಗ ಮಾಡ್ಕೊಂಡಂಥ ಮಿಕ್ಸನ್ನು ಬಾದಾಮ್ ಪುಡ್ಡಿಂಗ್ ಮಾಡಲಿಕ್ಕೆ ನಾನು ಹಾಲು, ಮೊಸರು, ಮಿಲ್ಕ್ ಮೇಡನ್ನು ಮಿಕ್ಸಿಲಿ ಹಾಕಿ ಪಲ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೀವು ಕೇಕ್ ಟಿನ್ನ ಇಲ್ಲ ಅಂದರೆ ನೀವು ಯಾವ ಪಾತ್ರೆ ನಿಮಗೆ ಕನ್ವಿನಿಯೆಂಟ್ ಇದೆ ಆ ಪಾತ್ರೆನ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾವೇನು ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ಆ ಬಾದಾಮ್ ಪೀಸಸ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಕೇಸರಿ ದಳನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹಬೆಯ ಪಾತ್ರದಲ್ಲಿ ಬೇಕಿಡೋಣ. ಇಲ್ಲಿ ನಾನು ಆಲ್ರೆಡಿ ಹಬೆಯ ಪಾತ್ರನ ಕುದಿಲಿಕ್ಕಿಟ್ಟಿದ್ದೀನಿ. ಈಗ ನಾನು ಮಾಡ್ಕೊಂಡಂಥ ಮಿಕ್ಸನ್ನು ಇದರಲ್ಲಿ ಬೇಕಿಟ್ಟಿದ್ದೀನಿ. ಇದೊಂದು 7 ರಿಂದ 8 ನಿಮಿಷ ಹಬೆಯೊಳಗೆ ಬೇಯಲಿ. ಈಗ ಮುಚ್ಚಳವನ್ನು ಮುಚ್ಚೋಣ. ವೀಕ್ಷಕರೇ, ಇದೀಗ ಆಗಿದೆ. ಇದೊಂದು 7 ರಿಂದ 8 ನಿಮಿಷ ನಾನು ಬೇಯಿಸಿದ್ದೀನಿ. ಈಗ ಈ ಹದಕ್ಕೆ ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಈಗ ಇದನ್ನ ಸ್ವಲ್ಪ ಆರಕ್ಕೆ ಬಿಡೋಣ. ವೀಕ್ಷಕರೇ, ಇದೀಗ ಆಗಿದೆ. ಇದನ್ನು ನಾನು 7 ರಿಂದ 8 ನಿಮಿಷ ಹಬೆಯಲ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇದು ಮಾಡಲಿಕ್ಕೆ ತುಂಬಾ ಈಸಿ ಹಾಗೂ ಎಲ್ಲರೂ ಇಷ್ಟಪಡುವಂತಹ ಒಂದು ಪುಡ್ಡಿಂಗು. ಇದು ತಣ್ಣಗಾದ್ಮೇಲೆ ಒಂದು 3 ಗಂಟೆ ಫ್ರಿಡ್ಜ್ನಲ್ಲಿ ಇಡೋಣ. ಫ್ರೀಝರಲ್ಲಿ ಇಡೋದು ಬೇಡ, ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಇದು ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಿಮಗೆ ಇದು ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಹೊರಗಡೆ ತೆಗೆದು ನಿಮಗೆ ಬೇಕಾದ ಶೇಪ್ನಲ್ಲಿ ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡಿ. ವೀಕ್ಷಕರೇ, ಇಲ್ಲಿ ನಾನು ತಗೊಂಡಂಥ ಅಳತೆಯಲ್ಲಿ ಸುಮಾರು 2 ಪಾತ್ರದಲ್ಲಿ ನಾನು ಬೇಯಿಸಿಟ್ಟಿದ್ದೀನಿ. ನಿಮಗೆ ಬೇಕಾದರೆ ನಿಮ್ಮ ಬೇಕಾದ ಹದದಲ್ಲಿ ಮಾಡಿಕೊಳ್ಳಿ. ಇದು ಮಾಡಲಿಕ್ಕೆ ತುಂಬಾ ಈಸಿ. ಇದನ್ನು ಬೇಯಿಸುವಾಗ ಇದರದ್ದು ಹದ ಚೆನ್ನಾಗಿ ನೋಡ್ಕೋಬೇಕು. ಜಾಸ್ತಿ ಬೇಯಿಸಬಾರ್ದು, ಜಾಸ್ತಿ ಬೇಯಿಸಿದರೆ ಒಡೆಯುತ್ತೆ. ಇದು ಒಂದು 7 ರಿಂದ 8 ನಿಮಿಷ ಬೇಯಿಸಿದರೆ ಸಾಕು. ಹಾಗೂ ಇದು ತುಂಬಾ ಚೆನ್ನಾಗಾಗತ್ತೆ, ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಹಾಗೂ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚ್ಕೊಳ್ಳಿ. ಇದನ್ನೀಗ ನಾವು ಫ್ರಿಜ್ಜಲ್ಲಿ ತಣಿಯಕ್ಕಿಡೋಣ. ಒಂದು 3 ತಾಸುಗಳ ಕಾಲ ತಣಿಯಕ್ಕಿಡೋಣ. ಆ ನಂತರದಲ್ಲಿ ನಿಮಗೆ ಬೇಕಾದ ಶೇಪಲ್ಲಿ ಇದನ್ನು ಕಟ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ಇದು ಕ್ವಿಕ್ಕಾಗಿ ಮಾಡ್ಕೋಬೋದು. ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ಈಗ ಇದು 3 ಅವರ್ಸ್ ಆಗಿದೆ. ಈಗ ಇದನ್ನ ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ.